1945ರಲ್ಲಿ ಒಂದು ಪ್ಲೇನ್ ಕ್ರ್ಯಾಶ್ ಆಯಿತು ಮತ್ತು ಅದೇ ದಿನ ಒಂದು ದೊಡ್ಡ ಸುದ್ದಿ ಹೊರಬಂತು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸತ್ತರು. ದೇಶವೇ ಶಾಕ್ ಆಯಿತು. ಆದರೆ ಒಂದು ವಿಷಯ ಇಂದಿಗೂ ಯಾರಿಗೂ ಕ್ಲಿಯರ್ ಆಗಿಲ್ಲ. ಅವರ ದೇಹ ಯಾವತ್ತೂ ಸಿಕ್ಕಿಲ್ಲ. ಪ್ಲೇನ್ ಕ್ರ್ಯಾಶ್ ಆಗಿದ್ರೆ ಬಾಡಿ ಸಿಗ್ಬೇಕಲ್ಲವಾ? ಹಾಗಾದ್ರೆ ಇಲ್ಲಿ ಯಾಕೆ ಸಿಗ್ಲಿಲ್ಲ? ನೇತಾಜಿ ಅಂದ್ರೆ ಸಾಮಾನ್ಯ ನಾಯಕ ಅಲ್ಲ. ಅವರು ಬ್ರಿಟಿಷ್ ವಿರುದ್ಧ ಹೋರಾಡೋಕೆ ಆಜಾದ್ ಹಿಂದ್ ಫೌಜ್ ಕಟ್ಟಿದವರು. ಅವರ ಒಂದೇ ಗುರಿ ಮಾತ್ರ, ಭಾರತವನ್ನು ಸ್ವತಂತ್ರ ಮಾಡಬೇಕು. ಇಂಥ ಒಬ್ಬ ಲೀಡರ್ ಅಕಸ್ಮಾತ್ ಸತ್ತೋದ್ರು ಅಂತ ಹೇಳಿದಾಗ ಕೆಲವರಿಗದು ನಂಬೋದಕ್ಕಾಗಲಿಲ್ಲ. ಅದರಿಂದಲೇ ಅನುಮಾನ ಶುರುವಾಯಿತು. ಪ್ಲೇನ್ ಕ್ರ್ಯಾಶ್ ಆಯಿತು ಅಂತ ಹೇಳಿದ್ರು, ಆದರೆ ಸರಿಯಾದ ಆಸ್ಪತ್ರೆ ದಾಖಲೆಗಳಿಲ್ಲ. ಸಾಕ್ಷಿಗಳು ಒಂದೇ ಮಾತು ಹೇಳಲಿಲ್ಲ. ಕೆಲವರು ಮೊದಲೇ ಹೇಳಿದ ಸ್ಟೇಟ್ಮೆಂಟ್ ನಂತರ ಬದಲಾಯಿಸಿದ್ರು. ಇದು ಸಾಮಾನ್ಯ ಘಟನೆಯಂತೆ ಕಾಣಿಸಲಿಲ್ಲ. ಏನೋ ಮರೆಮಾಚಿದ್ರು ಅನಿಸ್ತು. ಕೆಲವರು ಹೇಳ್ತಾರೆ ನೇತಾಜಿ ಕ್ರ್ಯಾಶ್ನಲ್ಲಿ ಇರಲೇ ಇಲ್ಲ ಅಂತ. ಅವರು ರಷ್ಯಾಕ್ಕೆ ಹೋಗಿದ್ರು ಅಂತೂ ಮಾತಿದೆ. ಕೆಲ ಇಂಟೆಲಿಜೆನ್ಸ್ ರಿಪೋರ್ಟ್ಗಳಲ್ಲಿ ಒಬ್ಬ ಭಾರತೀಯ ನಾಯಕ ರಷ್ಯಾದಲ್ಲಿ ಇದ್ದಾನೆ ಅಂತ ಹೇಳಿದ್ರು. ಆದರೆ ಆ ಫೈಲ್ಗಳು ನಂತರ ಕ್ಲಾಸಿಫೈಡ್ ಆಗಿಬಿಟ್ಟವು. ಯಾಕೆ ಅಂತ ಯಾರಿಗೂ ಗೊತ್ತಿಲ್ಲ. ಇನ್ನೊಂದು ವಿಚಿತ್ರ ಕಥೆ ಇದೆ. ಉತ್ತರ ಪ್ರದೇಶದಲ್ಲಿ ಗುಮನಾಮಿ ಬಾಬಾ ಅಂತ ಒಬ್ಬ ಸನ್ಯಾಸಿ ಇದ್ದ. ಅವನು ಯಾವತ್ತೂ ಜನ ಮುಂದೆ ಬರ್ತಿರ್ಲಿಲ್ಲ. ಆದರೆ ಅವನ ರೂಮ್ನಲ್ಲಿ ಸಿಕ್ಕಿದ್ದು ನೋಡಿದ್ರೆ ಎಲ್ಲರೂ ಶಾಕ್ ಆಗಿಬಿಟ್ಟರು. ನೇತಾಜಿಯ ಫೋಟೋಗಳು, ಹಳೆಯ ಪತ್ರಗಳು ಮತ್ತು ಕೆಲವು ವಿದೇಶಿ ವಸ್ತುಗಳು. ಕೆಲವರು ಹೇಳಿದ್ರು ಅವನ ಬರವಣಿಗೆ, ಮಾತಿನ ಸ್ಟೈಲ್ ಕೂಡ ನೇತಾಜಿಯಂತೆಯೇ ಇತ್ತು ಅಂತ. ಒಮ್ಮೆ ಯೋಚಿಸಿ, ಒಂದು ವೇಳೆ ನೇತಾಜಿ ಸತ್ತಿರಲಿಲ್ಲ ಅಂದ್ರೆ ಅವರೇನಾದ್ರೂ ಕಾರಣಕ್ಕೆ ತಮ್ಮನ್ನು ತಾವೇ ಅಡಗಿಸಿಕೊಂಡಿರಬಹುದಾ? ಅಥವಾ ಯಾರಾದರೂ ಅವರನ್ನು ಜಾಣ್ಮೆಯಿಂದ ಮರೆಮಾಚಿದ್ರಾ? ಸರ್ಕಾರ ಕೂಡ ಈ ವಿಷಯದ ಮೇಲೆ 3 ಬಾರಿ ತನಿಖೆ ಮಾಡಿದೆ. ಶಾಹನವಾಜ್ ಕಮಿಟಿ, ಖೋಸ್ಲಾ ಕಮಿಷನ್ ಮತ್ತು ಮುಖರ್ಜಿ ಕಮಿಷನ್. ಆದರೆ ಇವುಗಳಲ್ಲಿ ಒಂದು ಹೇಳೋದು ಇನ್ನೊಂದಕ್ಕೆ ಸರಿ ಹೋಗಲ್ಲ. ಒಂದು ಹೇಳತ್ತೆ ಅವರು ಸತ್ತರು, ಇನ್ನೊಂದು ಹೇಳತ್ತೆ ಸಾಕ್ಷಿ ಇಲ್ಲ, ಇನ್ನೊಂದು ಹೇಳತ್ತೆ ಕ್ರ್ಯಾಶ್ ಆಗಲೇ ಇಲ್ಲ ಅಂತ. ಹಾಗಾದ್ರೆ ನಿಜ ಏನು? ಇಷ್ಟು ವರ್ಷ ಆದರೂ ಯಾಕೆ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ? ಇದು ಕೇವಲ ಒಂದು ಅಪಘಾತನ ಅಥವಾ ದೊಡ್ಡ ರಹಸ್ಯನ? ಇವತ್ತಿಗೂ ಕೆಲವರು ನಂಬತ್ತೆ ನೇತಾಜಿ ಬದುಕಿದ್ರು ಅಂತ. ಕೆಲವರು ಹೇಳ್ತಾರೆ ಇದು ಕೇವಲ ಕಥೆ ಅಂತ. ಆದರೆ ಒಂದು ವಿಷಯ ಮಾತ್ರ ಸತ್ಯ, ಈ ಪ್ರಶ್ನೆಗೆ ಇನ್ನೂ ಫೈನಲ್ ಉತ್ತರ ಸಿಕ್ಕಿಲ್ಲ. ಹಾಗಾದ್ರೆ ನೀವೇನ್ ಅನ್ಕೋತೀರಾ? ನೇತಾಜಿ ನಿಜವಾಗಿಯೂ ಸತ್ತರಾ ಅಥವಾ ಅವರು ಇತಿಹಾಸದಲ್ಲೇ ಅತಿ ದೊಡ್ಡ ರಹಸ್ಯವಾಗಿ ಉಳಿದ್ರಾ ಅನ್ನೋದನ್ನ ಕಮೆಂಟ್ ಮಾಡಿ. ಯಾಕಂದ್ರೆ ಕೆಲ ಸತ್ಯಗಳು ಪುಸ್ತಕಗಳಲ್ಲಿ ಬರೋದಿಲ್ಲ, ಅವು ಮರೆಮಾಚಲಾಗುತ್ತವೆ.